ಇದಕ್ಕೆ ಕಮಲಾಪುರ ಕೆರೆಯ ತೂಬುಗಳು ಅಂತ. ನಾವು ಇವಾಗ ನೀರಿನ ಅರವಟ್ಟಿಗೆ ವಾಟರ್ ಪೆವಿಲಿಯನ್ ಮತ್ತು ಇಲ್ಲೇ ಪಕ್ಕದಲ್ಲಿ ಡೈನಿಂಗ್ ಹಾಲ್ ಇದೆ, ಅದ್ರ ಹತ್ರ ಇದ್ದೀವಿ. ನಮ್ಮ ಜೊತೆ ಗೈಡ್ ಮಂಜುನಾಥ್ ಗೌಡ್ರು ಇದ್ದಾರೆ, ಇವ್ರ ಜೊತೆ ಬನ್ನಿ ನೋಡೋಣ. ಸರ್, ಈಗ ನಾವಿರೋದು ಕುಡಿಯುವ ನೀರಿನ ಅರವಟ್ಟಿಗೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕುಡಿಯುವ ನೀರಿನ ಎಷ್ಟು ಒಂದು ಮಹತ್ವ ಕೊಟ್ಟಿದ್ದರು ಅಂದರೆ, ಎಲ್ಲ ಕಡೆ ವ್ಯವಸ್ಥೆ ಮಾಡಿದ್ರು. ಅಂದರೆ ಒಂದು ಮಾರುಕಟ್ಟೆಯಿಂದ ಅರಮನೆಗೆ ಹೋಗುವಂಥ ರಸ್ತೆಗಳು, ಒಂದು ಮಾರುಕಟ್ಟೆಯಿಂದ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆಗಳಿಗೆ, ಎಲ್ಲ ಕಡೆ ಹೋಗುವಂಥ ಬರುವಂಥ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಅಥವಾ ಜನರಿಗೆ ಕುಡಿಯುವ ನೀರಿನ ದಾಹವನ್ನು ತೀರಿಸಲಿಕ್ಕೆ ಈ ರೀತಿ ಅರವಟ್ಟುಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ಇಲ್ಲಿ ನೋಡಿ ಕಾಲುವೆಗಳಿದೆಲ್ಲ. ಸೊ ಈ ಕಾಲುವೆಗಳು ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಕಮಲಾಪುರ ಕೆರೆ ಇದೆ. ಅಲ್ಲಿಂದ ಆ ಕಾಲುವೆಗಳ ಮುಖಾಂತರ ನೀರು ಬಂದು ಎಲ್ಲ ಕಡೆ ಹೋಗುವಂಥ ವ್ಯವಸ್ಥೆ. ಇಲ್ಲಿಂದ ಸ್ವಲ್ಪದಲ್ಲಿ ಬಂದು ಮೇಲ್ಗಡೆ ಬಂದರೆ ಇಲ್ಲಿ ನೀರು ಎಲ್ಲ ಕಡೆ ಡೈವರ್ಷನ್ ಆಗುವಂಥ ವ್ಯವಸ್ಥೆ ಇದೆ. ಇಲ್ಲಿ ನೋಡಿ ಆ ಕಾಲುವೆಗಳು ಇದ್ರ ಮುಖಾಂತರ ಬರುತ್ತೆ, ಇದ್ರ ಮುಖಾಂತರ ಬರುತ್ತೆ, ಹೀಗೆ ಮುಂದುವರೆದು ಹೋಗುತ್ತೆ. ಸೊ ಈ ನೀರು ಹೋಗುವಂಥ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಈ ಮಣ್ಣಿನ ಪೈಪ್ಗಳ ಮುಖಾಂತರ ಕುಡಿಯುವ ನೀರಿನ ವ್ಯವಸ್ಥೆನ ಮಾಡಿದ್ದಾರೆ. ಇದು ಬೇರೆ ಬೇರೆ ಕಡೆ ನೀರು ಸರಬರಾಜು ಮಾಡುವಂತಹ ಒಂದು ತೂಬು. ಅಲ್ಲಿ ಒಂದು ಕಡೆ ಇದೆ, ಇಲ್ಲಿ ನೋಡಿ ಇಲ್ಲಿ ಒಂದು ಕಡೆ ಇದೆ. ಸ್ವಲ್ಪ ಮೇಲ್ಗಡೆ ಬಂದರೆ ಫಸ್ಟ್ ನೀರು ಬಂದು ಆ ಕಡೆ ಸ್ಟಾಕ್ ಆಗುತ್ತೆ. ಈ ಚಿಕ್ಕ ಚಿಕ್ಕ ಬ್ಲಾಕ್ಗಳ ಮುಖಾಂತರ ಬೇರೆ ಕಡೆ ಹೋಗುವಂಥ ವ್ಯವಸ್ಥೆ. ಒಂದು ವೇಳೆ ಆ ಪೈಪಲ್ಲೇ ನೀರು ಹೋಗಬೇಕು ಅಂದರೆ ಇದನ್ನು ಬ್ಲಾಕ್ ಮಾಡೋದು. ಸೊ ಈ 2 ಪೈಪಲ್ಗಳು ಹೋಗ್ಬೇಕಂದ್ರೆ ಅದನ್ನು ಬ್ಲಾಕ್ ಮಾಡೋದು. ಈ ಬಂದು ಒಂದು ತೂಬ್ ಅಂತ ಹೇಳ್ತೀವಿ ನಾವು, ಅಥವಾ ಈ ನೀರಿನ ಟ್ಯಾಂಕ್ ಡಿಸ್ಟ್ರಿಬ್ಯೂಟ್ ಮಾಡೋಂಥ ಒಂದು ತೊಟ್ಟಿ ವ್ಯವಸ್ಥೆ, ಅದು ಇಲ್ಲಿಂದ ಶುರುವಾಗುತ್ತೆ. ಇಲ್ಲಿ ನೋಡಿ ಇಲ್ಲಿ 3 ಯೂಜ್ಲಿ ವರ್ಕ್ಸ್ ಇದೆ ಅಂಡರ್ಗ್ರೌಂಡ್ಸ್. ಅದೇ ರೀತಿ ಅದು ಈ ಕಾಲುವೆ ಮುಖಾಂತರ ಮುಂದ್ಗಡೆ ಹೋಗಿದೆ. ಆ ಪೈಪ್ಗಳನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಈ ರೀತಿ ಬ್ಯೂಟಿಫುಲ್ ವಾಲ್ ಸಪೋರ್ಟ್ ಆಗಿದೆ. ಆ ಮಡ್ ಪೈಪ್ಸ್ನ ಪ್ರೊಟೆಕ್ಷನ್ ನೋಡಿ ಎಷ್ಟು ನೀಟಾಗಿದೆ. ಯಾವ ಪೈಪು ಎಲ್ಲೂ ಒಡೆದು ಹೋಗಬಾರ್ದು. ಆದರೆ ಅಲ್ಲಿ ಸ್ಟೋನ್ ಕೆನಲ್ ನೋಡಿ, ಅದು ಆ ಕಡೆಯಿಂದ ಫ್ಲೋ ಆಗುತ್ತೆ. ಇಲ್ಲಿ ನೋಡಿ ಕ್ಲೇ ಪೈಪ್ಸ್, ಮಣ್ಣಿನ ಪೈಪ್ಗಳು. ತ್ರೀ ವೇಯಲ್ಲಿ ನೋಡಿ. ಈ ವಿಜಯ ಸಾಮ್ರಾಜ್ಯದ ನೀರಾವರಿ ಯೋಜನೆಗಳು ಬಹಳ ಅದ್ಭುತ ಮತ್ತು ವಿಶಿಷ್ಟ ರೀತಿಯಲ್ಲಿ. ಹಾಗೆ ಇಲ್ಲಿಂದ ಕೆಳಗಡೆ ಹೋಗುತ್ತೆ, ಆ ಕಡೆ ಹೋಗುವಂಥದ್ದು ವಾಟರ್ ಕ್ಯಾನ್ ಸಿಸ್ಟಮ್. ಅದೇ ರೀತಿ ಇಲ್ಲಿ ನೋಡಿ ಪೈಪ್ಗಳು, ಅಲ್ಲಿಂದ ಮತ್ತೆ ಯು ಡಿ ವರ್ಕ್ ಇದೆ, ಇಲ್ಲಿಂದ ಕಂಟಿನ್ಯೂಸ್ ಆಗಿ ಹೊರಡೆ ಹೋಗುವಂಥದ್ದು. ಹಾಗೆ ಅಲ್ಲಿಂದ ಹಂಗೆ ಬರೋದು ನೀರಿನ ಪೈಪ್ಗಳು. ಸೊ ಇದೆಲ್ಲ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ. ಅವೆಲ್ಲ ಪ್ರೊಟೆಕ್ಷನ್ ವಾಲ್ಸು. ನಮಸ್ತೆವ, ಊಟ ಮಾಡಿದ್ರವ? ಹ್ಞೂನವ. ಹಾಗೆ ಸೊ ಈ ಕಟ್ಟಡದ ಒಳಭಾಗದಲ್ಲಿ ಮಧ್ಯದಲ್ಲಿ ಚಿಕ್ಕ ಬಾವಿ ಥರ ಇದೆ ನೋಡಿ. ಹೌದು, ಗಿಡ ಇದು ನೀರಿನ ತೊಟ್ಟಿ. ಸಹಜವಾಗಿ ಆ ಕಾಲದಲ್ಲಿ ಕಲ್ಲಿನ ತೊಟ್ಟಿ ಪಕ್ಕದಲ್ಲಿ ಈ ಗಡಿಗಳ ಮುಖಾಂತರ ನೀರನ್ನು ತುಂಬಿ ಕೊಡುವಂಥದ್ದು.
ಸೊ ಇಲ್ಲಿ ಕಾಣುತ್ತೆ ನೋಡಿ, ಸ್ಮಾಲ್ ಟ್ಯಾಂಕ್ ವೆಲ್. ಎಷ್ಟು ತಂಪಾಗಿದೆ ಈಗ ಕೂಡ, ಅದೇ ರೀತಿ ಆಗಿನ ಕಾಲದಲ್ಲಿ ಕೂಡ ನೀರು ತಂಪಾಗಿ ಬೇರೆ ಕಡೆ ಅಂತ ಕೊಡುವಂಥದ್ದು. ಹೌದು, ಇಷ್ಟು ಕೂಲ್, ಇಷ್ಟು ಬಿಸಿಲಿಗೂ ಇಷ್ಟು ತಂಪಿದೆ ಅಲ್ಲಿ. ಸೊ ನೀರನ್ನು ತಂಪಾಗಿ ಮಾಡಿ ಕೊಡುವಂಥ ವ್ಯವಸ್ಥೆ, ತಂಪಾದ ನೀರು. ಸಪೋರ್ಟಿಗೆ ಕೊಟ್ಟಿದ್ದಾರೆ. ಎಸ್, ಪ್ರೊಡಕ್ಷನ್ ರೆನೋವೇಷನ್ ವರ್ಕ್ ನಡೀತಾ ಇದೆ. ಸೊ ಎಲ್ಲ ಕಡೆನೂ ಆರ್ಕಿಯಾಲಜಿಕಲ್ ತುಂಬ ಅಚ್ಚುಕಟ್ಟಾದ ಕೆಲಸ ಮಾಡಿ ಸ್ಮಾರಕಗಳ ರಕ್ಷಣೆ, ಮುಂದಿನ ಪೀಳಿಗೆ ಉಳ್ಕೊಂಡು ಇನ್ನೂ ಹೆಚ್ಚಿನ ಭದ್ರತೆ ಕೊಟ್ಟು ಹಂಪಿಗೆ ಹೆಚ್ಚಿನ ಪ್ರವಾಸಿಗರು ಬರಲಿಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅವ ಮುಗಿಸಿ ಬಂದೀವ. ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ. ಈಗ ಹೊಸದಾಗಿ ಉಸ್ಕನ ಆಗಿದೆ ಸರ್. ಇದು 1856 ಅಲೆಕ್ಸಾಂಡರ್ ಜಾನ್ ಗ್ರೀನ್ಲಾ ಅವರು ತುಂಬ ಹಂಪಿಯಲ್ಲಿ ಛಾಯಾಚಿತ್ರ ತೊಗೊಂಡು ಇನ್ಫಾರ್ಮೇಷನ್ ಮಾಡಿದ್ದಾರೆ ಗೌರ್ಮೆಂಟಿಗೆ. ತುಂಬ ರಕ್ಷಣೆ ಆಗಿದೆ. ಅದೇ ರೀತಿ ಆಗಿನ ಕಾಲದಲ್ಲಿ ಕೂಡ ಇಂದು ಒಂದು ಬ್ಯೂಟಿಫುಲ್ ಪಿಕ್ಚರ್ ಇತ್ತು. ಇಲ್ಲಿ ನೋಡಿ, ಇದು ಕಾಣ್ತಾ ಇಲ್ಲ, ಇದು ನೀರಿನ ಅರವಟ್ಟಿಗೆ ಅದ್ರ ಪಕ್ಕಕ್ಕಂಥ ಒಂದು ಮಂಟಪ ಅಥವಾ ಒಂದು ಆರ್ಚ್ ಇರ್ತಕ್ಕಂಥ ಒಂದು ಸ್ಟ್ರಕ್ಚರ್ಸ್. ಅದು ಕಂಪ್ಲೀಟ್ಲಿ ಎಲ್ಲ ಬಿದೋಗ್ಬಿಟ್ಟಿದೆ. ಎಲ್ಲಿ ಇರಬೇಕಿತ್ತು ಅದು? ಇಲ್ಲಿತ್ತು, ಈ ಭಾಗದಿಂದ ತೆಗೆದಿರೋದು ಫೋಟೋ. ಎಸ್, ಈ ಭಾಗದಲ್ಲಿತ್ತು, ಇಲ್ಲಿಂದ ಅಲ್ಲಿಗೆ ಇರೋದು. ಅಲ್ಲಿ ನೀರಿನ ಅರವಟ್ಟಿಗೆ ಇದೆಯಲ್ಲ, ಆ ಅರವಟ್ಟಿಗೆಯಿಂದ ಇಲ್ಲೊಡಿ ಕಾಲುವೆ ಮುಖಾಂತರ ಮತ್ತೆ ಹೋಗುತ್ತೆ. ಇದು ಒಳಗಡೆ ಅರಮನೆ ಪ್ರಾಂಗಣ. ದಂಡನಾಯಕ ಫೋರ್ಟ್ ಇದೆಯಲ್ಲ, ಅದ್ರ ಹಿಂಭಾಗ ಇದು. ದಂಡನಾಯಕನ ಕೋಟೆ ಹಿಂದೆ ಅಲ್ಲ, ಅದ್ರ ಹಿಂಭಾಗ. ಈಗ ನಾವು ಮುಂದಿನ ಸ್ಥಳ ಬಂದು ಭೋಜನ ಶಾಲೆ. 14, 15, 16 ಶತಮಾನದಲ್ಲಿ ಇಲ್ಲಿದ್ರಲ್ಲ, ಆ ರಾಜ ಪ್ರಾಂಗಣದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅರಮನೆಯಲ್ಲಿ ಮಾಡ್ತಕ್ಕಂಥ ಸೇವಕಿಯರು, ಹಾಗೆ ಇಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಇಲ್ಲಿ ಭೋಜನ ಶಾಲೆ, ಭಾಳ ದೊಡ್ಡದಾಗಿರ್ತಕ್ಕಂಥ ಭೋಜನ ಶಾಲೆ, ಅದು ಅರಮನೆ ಪಕ್ಕದಲ್ಲೇ ಇತ್ತು. ಆ ಎಲ್ಲ ಕೆಲಸಗಾರರಿಗೂ ಮತ್ತು ಆ ಸೇವಕಿಯರಿಗೆ ಇಲ್ಲಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿಗೆ ಹೋಗೋಣ ಬನ್ನಿ ಮುಂದ್ಗಡೆ. ಸೊ ಅಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಅಲ್ಲಿ, ಸೊ ಅದು ಕಾಲುವೆ. ಆ ಕಾಲುವೆ ಮುಖಾಂತರ ಮತ್ತೆ ಹಿಂದಗಡೆ ಒಂದು ದೊಡ್ಡ ಕಲ್ಯಾಣಿ ಥರ ಇದೆ, ಅಲ್ಲಿ ನೀರು ಹೋಗುತ್ತೆ. ಕಲ್ಯಾಣಿ, ಹೌದು. ಸೊ ಇದು ನೋಡಿ ಕಾಲುವೆಗಳು. ಈ ಕಾಲುವೆ ಪಕ್ಕದಲ್ಲೇ ಈ ರೀತಿಯ ಊಟ ತಟ್ಟೆಗಳಿದೆ. ಇಲ್ಲಿ ನೋಡಿ, ಇವೆಲ್ಲ ಊಟ ತಟ್ಟೆಗಳು. ಅಂದಿನ ಕಾಲದಲ್ಲಿ ಆಚೆ ಮತ್ತು ಈಚೆ ಎರಡು ಕಡೆನೂ ಜನ ಕೂತ್ಕೊಳ್ತಾಯಿದ್ರು. ಈ ಥರ ಕೂತ್ಕೊಳ್ಳುವಂಥ ವ್ಯವಸ್ಥೆ ಅಲ್ವಾ, ಕೂತ್ಕೊಂಡ್ಬಿಟ್ಟು ಊಟ ಮಾಡುವಂಥದ್ದು, ಮಧ್ಯದಲ್ಲಿ ಬಡಿಸುವಂಥವ್ರು. ಆ ಎರಡನೇದೇ ಅಂತಂದರೆ, ಇದು ಬಡಿಸೋದಕ್ಕಿಂಚಾಗಿ ಕಾಲುವೆ ಇತ್ತು ಅನ್ನೋದಕ್ಕೆ ಕೆಲವು ನಿದರ್ಶನಗಳಿದೆ. ಕಾಲುವೆಗಳಿಗೆ ಕಾಣ್ತದಲ್ಲ, ಹಾಗೆ ಕಾಲುವೆ ಇತ್ತು ಅಂತ ಪಕ್ಕದಲ್ಲೇ ಕೂತ್ಕೊಳ್ತಕ್ಕಂಥದ್ದು. ಸೊ ಎರಡು ರೀತಿಯ ಆಪ್ಷನ್ಗಳು ಎರಡೂ ಇದೆ. ಆದರೆ ಇಲ್ಲಿ ಊಟ ತಟ್ಟೆಗಳು ನೋಡಿ ಎಷ್ಟು ಚೆಂದ ಇದೆ. ಬೋಲ್ಸು ಪ್ಲೇಟ್ಸು ಇಲ್ಲಿ ನೋಡಿ, ಅಲ್ಲಿ ಎಲೆ ಆಕಾರ ಇದೆ. ಅಲ್ಲಿ ನೋಡಿ, ಹಾಗೆ ನೀರು ತೊಳೆದ್ಮೇಲೆ ನೀರು ಹಿಂದ್ಗಡೆ ಹೋಗೋಂಥ ವ್ಯವಸ್ಥೆ ಇದೆ. ಈ ಬಟ್ಲು ತೊಳೆದ್ಕೊಳ್ಳಿ, ಅಲ್ಲಿ ಸಣ್ಣ ಕಾಲು ಮುಖ ನೀರು ಹೊರಗೆ ಹೋಗುವಂಥದ್ದು. ಭಾಳ ಅದ್ಭುತವಾದಂಥ ಪ್ಲ್ಯಾನ್. ಎಷ್ಟೊಂದು ಪ್ಲೇಟ್ಗಳು, ಪ್ರತಿ ಸರಿ ಊಟಕ್ಕೆ ಸಾವಿರಾರು ಜನ ಕೂಡುವಂಥ ವ್ಯವಸ್ಥೆ ಇತ್ತು. ಮೇಲ್ತಕ್ಕಂಥ ಚಾವಣಿ ಇವೆಲ್ಲ ನೋಡಿ, ಎಲ್ಲ ಬಿದ್ದೋಗಿದೆಯಲ್ಲ. ಸೊ ಈ ಕಡೆ ಕಂಬಗಳು, ಮೇಲೆ ಚಾವಣಿ. ಹೌದು. ನೋಡಿ ಪ್ಲೇಟ್ಗಳು. ಭೋಜನ ಶಾಲೆ, ಊಟ ಮಾಡುವಂಥ ಕೋಣೆ, ಊಟ ಮಾಡುವಂಥ ಸಾಲು, ಸರದಿ.
ಗೂಢ ತಟ್ಟೆಗಳಲ್ಲಿ ಒಂದು ಸಂಗೀತ ಹೊರಮುವಂಥ ಒಂದು ಶಬ್ದದ ಒಂದು ಶಕ್ತಿ ಇದೆ. ಆ ಶಕ್ತಿ ನೀವಾಗಲೇ ಕೇಳಿರ್ಬೋದು, ಒಂದು ಕನ್ನಡ ಚಿತ್ರದ ಗೀತೆ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಅನ್ನೋ ಒಂದು ಶಬ್ದ ಏನಿದೆಯಲ್ಲ, ಅಂಥ ಸಾಲುಗಳಿಗೆ ಆ ಸ್ಫೂರ್ತಿ ನೀಡುವಂತಹ ಒಂದು ಇದು ನೋಡಿ. ಸೊ ಭೋಜನ ಶಾಲೆ ಪಕ್ಕದಲ್ಲೇ ಇನ್ನೊಂದು ಕಲ್ಯಾಣಿ ಇತ್ತೀಚೆಗೆ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು. ಅದು ಹೇಗಪ್ಪ ಸಿಕ್ತು ಅಂತಂದರೆ, ಈ ಭೋಜನ ಶಾಲೆ ಮುಖಾಂತರ ಹೋಗಿರುವಂಥ ಕಾಲುವೆ, ಈ ಕಾಲುವೆ ಈ ಭಾಗದಲ್ಲಿ ಈ ಭಾಗಕ್ಕೆ ತಿರುಗುತ್ತೆ. ಇಲ್ಲಿ ನೋಡಿ, ಈ ಕಾಲುವೆ ಈ ಭಾಗದಲ್ಲಿ ತಿರ್ಕೊಂಡಾದ್ಮೇಲೆ ಈ ಉತ್ಖನನ ಮಾಡುವಂಥ ಸಮಯದಲ್ಲಿ ಹುಡುಕುತ್ತಾ ಹೋದಾಗ ಈ ಕಾಲುವೆ ಮುಖಾಂತರ ಅಲ್ಲಿ ಒಂದು ದೊಡ್ಡವಾದಂಥ ಕಲ್ಯಾಣಿ, ಪುಷ್ಕರಣಿ ಅಥವಾ ನೀರಿನ ತೊಟ್ಟಿ ಸಿಗುತ್ತೆ. ಇಲ್ಲಿ ನೋಡಿ, ಕಲ್ಲಿನ ಕಾಲುವೆಗಳು. ಇಲ್ಲಿ ನೋಡಿ, ಕಾಲುವೆ ಮುಖಾಂತರ ಈ ಕಾಲುವೆ ಮುಖಾಂತರ ಒಳಗಡೆ ನೀರು ಬೀಳ್ತಾ ಇರೋದು. ಇದು ಸುಮಾರು ವರ್ಷಗಳಿಂದ ಸಂಪೂರ್ಣವಾಗಿ ಮಣ್ಣಲ್ಲಿ ಮುಚ್ಕೊಂಡೋಗಿತ್ತು. ಕಳೆದ 4ರಿಂದ 5 ವರ್ಷಗಳ ಮಧ್ಯದಲ್ಲಿ ಈ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಉತ್ಖನನ ಮಾಡುವಂಥ ಸಮಯದಲ್ಲಿ ಈ ಕಾಲುವೆ ಸಿಕ್ಕಿದೆಯಲ್ಲ, ಆ ಕಾಲುವೆಯ ಗುರುತನ್ನು ಹಿಡ್ಕೊಂಡು ಬಂದಾಗ ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಕಲ್ಯಾಣಿ, ನೀರಿನ ತೊಟ್ಟಿ ಸಿಕ್ಕಿದೆ. ನೋಡಿ, ಕಾಣ್ತದೆಯಲ್ಲ, ಈಗಲೂ ಇನ್ನೂ ಉತ್ಖನನ ಕಾರ್ಯ ನಡೀತಾನೇ ಇದೆ. ಎಷ್ಟು ಅದ್ಭುತವಾದಂಥ ದೊಡ್ಡವಾದ ತೊಟ್ಟಿ. 3 ಹಂತ ಇದೆ ನೋಡಿ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ. ವಿಜಯನಗರ ಸಾಮ್ರಾಜ್ಯ ಅರಸರು ಈ ಕಮಲಾಪುರ ಕೆರೆಯನ್ನು ಕಟ್ಟಿದ ಮೇಲೆ ಆ ಕೆರೆ ನೀರು ಎಲ್ಲ ಸಮಯದಲ್ಲಿ ಯೂಸ್ ಮಾಡೋದು ಕೂಡ, ಹಾಗೆ ಯಾವುದು ವ್ಯರ್ಥವಾಗದ ನೀರನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಕೆರೆಗೆ ಅಡ್ಡಲಾಗಿ ಒಂದು ಕಾಲುವೆಗಳನ್ನು ಕಟ್ಕೊಂಡಿದ್ದಾರೆ. ಈ ತೂಬುಳ ಮುಖಾಂತರ ನೀರು ಎತ್ಕೊಂಡ್ಬಿಟ್ಟು ಕುಡಿಯೋ ನೀರಿಗೆ, ಕೈಗಾರಿಕೆಗಳಿಗೆ, ಜೊತೆಗೆ ರೈತರಿಗೆ ಅಂದರೆ ಕೃಷಿಗೋಸ್ಕರ 3 ತೂಬುಗಳನ್ನು ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಈ ತೂಬಿದೆಯಲ್ಲ, ಆ ಕಮಲಾಪುರ ಕೆರೆದು. ಸೊ ಅಲ್ಲಿ ಗೇಟ್ ಲಾಕ್ ಎತ್ತಿದ್ರಿಗಿನ ನೀರು ಆಟೋಮೆಟಿಕ್ ಒಳಗಡೆ ಬರುತ್ತೆ. ಇಲ್ಲಿಂದ ನೀರು ಎಲ್ಲ ಕೆರೆಗಳು ಹರಿದು ಹೋಗುತ್ತೆ. ಇದು ಈಗ ಹರಿದು ಹೋಗುತ್ತೆ. ಸೊ ನೋಡಿ, ಅದು ನೀರು ಬರುವಂಥದ್ದು, ನೀರು ಎಕ್ಸಿಟ್ ಆಗೋಂಥದ್ದು. ಇದಕ್ಕೆ ಕಮಲಾಪುರ ಕೆರೆಯ ತೂಬುಗಳು ಅಂತ. ಈ ಥರ 3 ಇದೆ. 3 ಇದೆ. ಇಲ್ಲಿ ಕಾಣ್ತದಲ್ಲ, ಇದು ಇನ್ನೊಂದು ತೂಬು. ಇದರೊಳಗೆ ಎಷ್ಟು ಸ್ಕ್ವೇರ್ ಆಗಿದೆ ಕರೆಕ್ಟಾಗಿ, ಅದು ಸ್ವಲ್ಪ ಡೀಪ್ ಆಗಿದೆ. ಇದು ಸ್ಕ್ವೇರ್, ಯಾಕಂದ್ರೆ ಇಲ್ಲಿನ ನೆಲದ ಮಟ್ಟ ನೋಡ್ಕೊಂಡ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ರು. ಸೊ ಇಲ್ಲಿ ನೆಲದ ಮಟ್ಟ ಸ್ವಲ್ಪ ಅದಕ್ಕಿಂತ ಹೈಟ್ ಆಗಿದೆ, ಹಂಗಾಗಿ ಇಲ್ಲಿ ಜಾಸ್ತಿ ಡೀಪ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಮಾಡ್ಕೊಂಡಿದೆ ಸ್ಕ್ವೇರ್ ಆಗಿ. ಸೊ ಅಲ್ಲಿ ಒಂದು ಎಕ್ಸಿಟ್ ಇದೆ, ಅಲ್ಲಿದೆ. ಹೌದು, ಈ ಕಡೆ ಒಂದು ಎಕ್ಸಿಟ್ ಇದೆ, ಈ ಕಡೆ ಒಂದು ಎಕ್ಸಿಟ್ ಇದೆ. ಸೊ ನೀರು ಇನ್ಫ್ಲೋ ಆಗೋದು ಇಲ್ಲಿಂದ ಬರೋದಲ್ಲ, ಇದು ಕೆರೆ ಏರಿ. ಇಲ್ಲಿಂದ ಇನ್ಫ್ಲೋ ಆಗುತ್ತೆ. ಬಟ್ ಯಾಕಂದ್ರೆ ಅಲ್ಲಿ ಯಾಕೆ ಮಾಡಲ್ಲಪ್ಪ ಅಂತಂದ್ರೆ, ಸೊ ಆ ಕಡೆ ನೀರು ಬಳಸೋದು ಈ ಸರತಿ ಅಂತ, ಈ ಕೆರೆ ಕೂಡ ಸರತಿ ಪ್ರಕಾರ ಯೂಸ್ ಮಾಡ್ತಾರೆ. ಸೊ ಸೋಮವಾರದಿಂದ ಬುಧವಾರಕ್ಕೆ ಒಂದು ಕಾಲುವೆ ಮುಖಾಂತರ ನೀರು ಹಾಸ್ಕೊಳ್ಳೋದು, ಬುಧವಾರದಿಂದ ಗುರುವಾರವರೆಗೆ ಅಥವಾ ಬುಧವಾರದಿಂದ ಶನಿವಾರವರೆಗೆ ಒಂದು ಕಡೆ ಹಾಯಿಸ್ಕೊಳ್ಳೋದು, ಮತ್ತೆ ಬೇರೆ ಹಾಯಿಸ್ಕೊಳ್ಳೋದು. ಯಾಕಂದರೆ ಇರತಕ್ಕಂಥ ಒಂದು ವ್ಯವಸ್ಥೆ, ನೀರಿನ ಬಳಕೆನ ಕೂಡ ಸದ್ಬಳಕೆಯಾಗಿ ಭಾಳ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಹಂಗಾಗಿ ಈ ಭಾಗದಲ್ಲಿ ಅಷ್ಟೇನು ತೊಂದರೆ ಇಲ್ಲ. ಇವಾಗಲೂ ಇದೇನೇ ಬಳಸ್ತಾ ಇದ್ದಾರೆ, ಎಲ್ಲ ಇದೆ, ನಾವು ಕೆರೆನೇ ಬಳಸ್ತಾ ಇರೋದು. ಸೊ ಎಕ್ಸಾಕ್ಟಾಗಿ ಒಳ್ಳೆ ಪ್ಲಾನ್ ಆಗಿ ಮಾಡ್ಕೊಂಡಿದ್ದಾರೆ. ಆ ಪ್ಲಾನ್ನ ಇವತ್ತಿಗೂ ನಾವು ಬಳಸ್ಕೊಳ್ತಾ ಇದ್ದೀವಿ ನಿರಂತರವಾಗಿ. ಇದೇನೇ ಆ ಟ್ಯೂಬು. ಇವಾಗ ಕೂಡ ಮಾಡಿಫೈ ಮಾಡಿಬಿಟ್ಟು ಉಪಯೋಗಿಸ್ತಾ ಇದ್ದಾರೆ. ರೋಡ್ ಕ್ರಾಸ್ ಮಾಡ್ಕೊಂಬಂದ್ರೆ ಕಾಣಿಸ್ತಾ ಇದೆ. ಇದೇನು ಕಾಣ್ತಾ ಇದೆಯಲ್ಲ ನಮ್ಮ ಮುಂದ್ಗಡೆ, ಇದು ಕಮಲಾಪುರ ಕೆರೆ. 14ನೇ ಶತಮಾನದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಕೈಗಾರಿಕೆ ವ್ಯವಸ್ಥೆ ಹಾಗೂ ರೈತರಿಗೋಸ್ಕರ, ಕೃಷಿಗೋಸ್ಕರ ಇಲ್ಲಿ ಮಾಡಿರತಕ್ಕಂಥ ಇಲ್ಲಿ ಕೆರೆ.
ಈ ಕೆರೆಗೆ ಬರುವಂಥ ನೀರು ಆ ದಕ್ಷಿಣ ಭಾಗದಲ್ಲಿ ಏನು ಕಾಣ್ತಾ ಇದೆ, ಆ ಎಲ್ಲ ಬೆಟ್ಟಗಳ ಮುಖಾಂತರ ಮಳೆಗಾಲದಲ್ಲಿ ಹಳ್ಳಗಳ ಮುಖಾಂತರ ನೀರು ಬಂದು ಶೇಖರಣೆ ಆಗುತ್ತೆ. ಸೊ ಇದು ಆಗಿನ ಕಾಲದಲ್ಲಿ ಭಾಳ ಪ್ಯೂರ್ ವಾಟರ್, ಹರ್ಬಲ್ ವಾಟರ್. ಯಾಕಂದರೆ ಅಲ್ಲಿ ಅತ್ಯಂತ ವಿವಿಧ ರೀತಿಯ ಗಿಡಮೂಲಿಕೆಗಳ ಒಂದು ಗಿಡಗಳಿದೆ. ಆ ಎಲ್ಲ ಗಿಡಮೂಲಿಕೆ ಗಿಡಗಳ ಒಂದೇನು ಕಂಟೆಂಟ್ ಬರುತ್ತೆ, ಜೊತೆಗೆ ಐರನ್ ಓರ್, ಮ್ಯಾಂಗನೀಸ್ ಇದೆ. ಸೊ ಅಲ್ಲಿ ಒಂದು ಕಬ್ಬಿಣ ಅಂಶ ಇರತಕ್ಕಂಥ ಒಂದು ಏನು ಆ ಫಲವತ್ತತೆ ಮಣ್ಣುಗಳು ಇದೆಯಲ್ಲ ಅದು ಬಂದು ಸೇರ್ಕೊಳ್ಳುತ್ತೆ. ಸೊ ಹೀಗಾಗಿ ಈ ಕೆರೆ ನೀರು ಈ ಎಲ್ಲ ಕಡೆ ವ್ಯವಸ್ಥೆ ಹೋಗುವಂಥದ್ದು. ಈ 2 ತೂಬುಗಳು ಏನು ನೋಡಿದ್ವಿ ಅದು ಪ್ರಮುಖವಾಗಿ ನೀರನ್ನು ಹರಿದಬೇಕೆ. 3ನೇದು ಅಂತ ಹೇಳಿದ್ನಲ್ಲ, ಅದು ತೂಬನ ಜೊತೆಗೆ ನಾವೇನಂತೀವಿ ಕೆರೆ ಕೋಡಿ ಅಂತ. ಸೊ ಸಹಜವಾಗಿ ಕೆರೆ ತುಂಬಿದ ಮೇಲೆ ಹೆಚ್ಚಾಗಿರೋದ ನೀರು ಹರಿದೋಗ್ಲಿಕ್ಕೆ ಮಾಡತಕ್ಕಂಥದ್ದು. ಸೊ ಇವತ್ತಿಗೂ ಆ ಕೋಡಿ ನೀರು ಕೂಡ ಬಿದ್ದು ಕೂಡ ಸೀದಾ ಕೃಷಿಗೆ ಹೋಗಿ ಹರ್ಕೊಂಡು ಮತ್ತು ನದಿಗೆ ಸೇರ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ದಾರೆ. ಸೊ ವಿಜಯನಗರ ಸಾಮ್ರಾಜ್ಯದಲ್ಲಿ ಹೇಳಬೇಕಾದ್ರೆ ಆ ರಾಜರಿಗೆ ಇವತ್ತಿಗೂ ನಾವು ಕೃತಜ್ಞತೆ ಸಲ್ಲಿಸೋದನ್ನಂದರೆ ಅಂದಿನ ಕಾಲದಲ್ಲಿ ಮಾಡತಕ್ಕಂಥ ನೀರಾವರಿ ಯೋಜನೆಗಳು ಇವತ್ತಿಗೂ ಬಳಸ್ಕೊಂಡು ಈ ಭಾಗದ ಜನರಿಗೆ ಒಂದು ಏನು ಒಳ್ಳೆ ಅನುಕೂಲ ಆಗಿರತಕ್ಕ ರೀತಿಯಲ್ಲಿ ಮಾಡಿದ್ದಾರೆ. ಬಟ್ ನಿಜವಲ್ಲ ಅಂದರೆ ಆ ರೀತಿಯ ಇವತ್ತು ನಾವು ಮುಂದುವರ್ಸ್ಕೊಂಡ್ರೆ ಸಾಕು ಅಥವಾ ಉಳಿಸ್ಕೊಂಡ್ರೆ ಸಾಕು, ಮುಂದಿನ ನಮಗೆ ನೀರಿನ ಕೊರತೆನೇ ಇರಲ್ಲ. ಬಟ್ ಈ ಕೆರೆಗೆ 1958 ಏನು ಈ ತುಂಗಭದ್ರಾ ಸೇತುವೆ ಡ್ಯಾಮ್ ನಿರ್ಮಾಣ ಮಾಡಿದ್ಮೇಲೆ ಅಲ್ಲಿ ಒಂದು ಕಾಲುವೆ ಹೋಗುತ್ತೆ. ಆ ಕಾಲುವೆ ನೀರು ಕೂಡ ಹೆಚ್ಚಾಗಿ ಬಂದರಿಗಿನ ಬಳಸ್ಕೊಳ್ಳೋ ರೀತಿ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಸಹಜವಾಗಿ ಬತ್ತೋದಿಲ್ಲ. ಬಟ್ ಕಳೆದ 3 ವರ್ಷದ ಹಿಂದೆ ಸಂಪೂರ್ಣವಾಗಿ ಮಳೆ ನಿಂತ್ಕೊಂಡು ಹೋಗ್ಬಿಟ್ಟಿತ್ತು. ಡ್ಯಾಮಲ್ಲೂ ನೀರಿರಲಿಲ್ಲ, ಮಳೆನೂ ಇರಲಿಲ್ಲ. ಆ ಕಾರಣದಲ್ಲಿ ಬತ್ತೋಗ್ಬಿಟ್ಟಿತ್ತು ಅಷ್ಟೇ. ಅಲ್ಲಿ ಭಾಗದಲ್ಲಿ ಕಾಣ್ತಾ ಇದೆಯಲ್ಲ ಅದು 3ನೇದು ಕೆರೆ ಕೋಡಿ ಅಂತ. ತೂಬುಗಳಾಯಿತು, ಇದು ಕೋಡಿ. ಅಂದರೆ ಸಹಜವಾಗಿ ಕೆರೆ ತುಂಬಿದ ಮೇಲೆ ಕೆರೆ ಹೆಚ್ಚಾದ ನೀರು ಹರಿದು ಹೋಗಿ ನದಿ ಸೇರ್ಕೊಳ್ಳೋಂಥ ವ್ಯವಸ್ಥೆ. ಸೊ ಇವತ್ತಿಗೂ ಕೆರೆ ತುಂಬಿದ ಮೇಲೆ ಆ ನೀರಲ್ಲಿ ಈ ಕಡೆ ಹೋಗುತ್ತೆ. ಸೊ ನಿಮ್ಮ ಮುಂದ್ಗಡೆ ಕಾಣ್ತಾ ಇದೆ ನೋಡಿ, ಅದು ಸ್ಟೋನ್ ಕೆನಲ್, ಅಕ್ವಾಡಕ್ಟ್. ಅದು ನೀರಿನ ಕಾಲುವೆಗಳು. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಕಮಲಾಪುರ ಕೆರೆ ಇದೆ. ಆ ಕಮಲಾಪುರ ಕೆರೆ ಸ್ವಲ್ಪ ಎತ್ತರ ಭಾಗದಲ್ಲಿದೆ. ನಾವು ರಾಜ್ಯ ಪ್ರಾಂಗಣದ ಸ್ವಲ್ಪ ಕೆಳಭಾಗದಲ್ಲಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಆ ನೀರು ಬೈ ಗ್ರಾವಿಟಿ ಆಗುತ್ತೆ ಇಳಿಜಾರಲ್ಲಿ. ಸೊ ಆ ಇಳಿಜಾರು ಮುಖಾಂತರ ಎಲ್ಲ ಕಡೆನೂ ಹೋಗುವಂಥ ವ್ಯವಸ್ಥೆ. ಉದಾಹರಣೆಗೆ ಮಾರುಕಟ್ಟೆಗೆ, ದೇವಸ್ಥಾನಕ್ಕೆ, ಈ ಪ್ರಾಂಗಣಗಳಿಗೆ, ಸೊ ಧಾರ್ಮಿಕ ಆಚರಣೆಗಳಿಗೆ ಎಲ್ಲ ಕಡೆನೂ ವ್ಯವಸ್ಥಿತವಾಗಿ ಈ ನೀರಾವರಿಯ ಇಲಾಖೆಯಿಂದ ಅಂತ ನೀರಾವರಿ ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಬಟ್ 3 ರೀತಿಯ ಕೆನಾಲ್ಗಳಿದೆ ನಮ್ಮ ಹತ್ರ. ಒಂದು ನೆಲದಲ್ಲಿರ್ತಕ್ಕಂಥ ಮಣ್ಣಿನ ಕಾಲುವೆಗಳು, ಸಹಜವಾಗಿ ಗ್ರೌಂಡ್ನ ಥರ ಪ್ಯಾಸೇಜ್ ಮಾಡ್ಕೊಂಡು ಹೋಗಿರೋದು. 2ನೇದು ಎಲ್ಲಿ ಹೋಗಲ್ಲ ನೀರು ಅಲ್ಲಿ ಈ ಕಲ್ಲಿನ ಕಾಲುವೆಗಳ ಮುಖಾಂತರ ಅಕ್ವಾಡಕ್ಟ್ ಅಂತ ಹೇಳ್ತೀವಿ, ಅದ್ರ ಮುಖಾಂತರ ಸ್ವಲ್ಪ ಏರ್ಸ್ಕೊಂಡು ಹೋಗಿ ಅಂತಿರೋದು. 3ನೇದು ಕ್ಲೇ ಪೈಪ್ಸ್, ಈ ಮಣ್ಣಿನ ಪೈಪ್ಗಳನ್ನು ಮಾಡಿಕೊಂಡು ಅಂಡರ್ಗ್ರೌಂಡ್ ಕ್ಯಾನಲ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಇಷ್ಟು ಅದ್ಭುತವಾದಂತಹ ನೀರಾವರಿ ಯೋಜನೆಗಳನ್ನು ಕೃಷ್ಣದೇವರಾಯ ಕಾಲದಲ್ಲೇ ಬೆಳಕಿಗೆ ಬಂದಿದ್ದು ಅಂತಕ್ಕೆ ಇದೆ. ಅದಕ್ಕಿಂತ ಮುಂಚೆ ಇತ್ತು, ಬಟ್ ಈ ಮಣ್ಣಿನ ಪೈಪ್ಗಳು, ಕಲ್ಲಿನ ಪೈಪ್ಗಳಿಗೆ ಅವರು ಸಹ ಕಾಲಾವಧಿಯಲ್ಲೇ ಹೆಚ್ಚಾಗಿ ಬೆಳಕಿಗೆ ಬಂದಿದ್ದು ಅಂತ. ಹಾಗಾಗಿ ಆ 20 ವರ್ಷ ಕಾಲಾವಧಿಯನ್ನು ನಾವು ಸುವರ್ಣಯುಗ ಅಂತಲೇ ಕರಿತೀವಿ ವಿಜಯನಗರ ಸಾಮ್ರಾಜ್ಯದ್ದು. ವಾಟರ್ ಪೆವಿಲಿಯನ್ ನೋಡಿದ್ರಲ್ಲ, ಮುಂದಿನ ವಿಡಿಯೋದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ನೋಡೋಣ. ನಮಸ್ಕಾರ.